ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಕೂಡ TET ಪಾಸ್ ಮಾಡಿಕೊಂಡು CETಗಾಗಿ ನಾವು ನೆಕ್ಸ್ಟ್ ಹೆಜ್ಜೆಯನ್ನು ಇಡಾಕತ್ತೀವಿ. ಎಲ್ಲರೂ PSTRಗಾಗಿರ್ಬೋದು, GPTಗಾಗಿರ್ಬೋದು, ಕೆಲವೊಂದಿಷ್ಟು ಜನ HSTR ಈ ರೀತಿಯಾಗಿ ನಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿವಿ. ಮತ್ತು TET ಇನ್ನೂ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಕ್ವಾಲಿಫೈ ಆಗಲಾರ್ದವರು ನೆಕ್ಸ್ಟ್ CTETಗಾಗಿ ಎಲ್ಲರೂ ಕೂಡ ಪ್ರಯತ್ನ ನಡೆಸಿರಿ. ಅವ್ರದ್ದು ಕೂಡ ಸ್ಟಡಿ ಸ್ಟಾರ್ಟ್ ಆಗೈತಿ. ಅವರು ಕೂಡ ಗೃಹಿಣಿಯರೇ, ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವು ಗೃಹಿಣಿಯರೇ. ಆದ್ದರಿಂದ ಗೃಹಿಣಿಯಾಗಿ ಯಾವ ರೀತಿಯಾಗಿ ನಮ್ಮ ಸ್ಟಡಿ ರೊಟೀನನ್ನು ಇಟ್ಕೋಬೇಕು ಅನ್ನೋದನ್ನು ನನ್ನ ವ್ಲಾಗ್ಸ್ಗಳ ಮೂಲಕ ನಿಮಗೆ ಮೋಟಿವೇಟ್ ಮಾಡ್ತಿರ್ತೀನಿ ಅಂತ ಅಂದ್ಕೊಂಡಿನಿ. ಭಾಳಷ್ಟು ಜನ ಡೈಲಿ ಹಾಕ್ರಿ ವ್ಲಾಗ್ಸ್ಗಳನ್ನು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರಿ. ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಇವತ್ತು ತಾರೀಖು 16, ಲಾಸ್ಟ್ 13ನೇ ತಾರೀಕಿಗೆ ಹಾಕಿದ್ದೆ. ಬಟ್ 2 ಡೇಸ್ ಅದೇ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ವಿಡಿಯೋ ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ ಅಂಥೇಳಿ. ಇವತ್ತು ಸ್ಟಡಿ ಮಾಡ್ತಿರುವಂತಹ ಡೇ 16/12/2025. ಲಾಸ್ಟ್ ವ್ಲಾಗಲ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಲೇಟ್ ನೈಟಲ್ಲೇ ಸ್ವಲ್ಪ ಸ್ಟಡಿ ಜಾಸ್ತಿ ಮಾಡ್ಕೊಳಾಕ್ತೀನಿ ಅಂಥೇಳಿ. ಇದರಿಂದಾಗಿ ನನಗೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗ್ತಿಲ್ಲ. 6:30 ತನಕ ಹೇಳ್ತೀನಿ, 4:45 5ಕ್ಕದು ಹೇಳೋದಾಗ್ತಿಲ್ಲ. ರೊಟೀನನ್ನು ಕೂಡ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ನೋಡೋಣ, ಯಾಕಂದರೆ ಲೇಟ್ ನೈಟ್ ಬದಲಿಗೆ ಬೆಳಿಗ್ಗೆನೇ ಬೇಗ ಎದ್ರಾಯಿತು ಅಂಥೇಳಿ ಅಂದ್ಕೊಂಡಿನಿ. ಬಟ್ ಏನಾಗ್ತೈತೆ ಗೊತ್ತಿಲ್ಲ, ನೋಡೋಣ. ಈಗಂತೂ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ 6:30 ಗಂಟೆಗೆ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಸ್ಟಡಿ ಮಾಡ್ಕೊಳಾಕ್ತೀನಿ. ಅಂದ್ರೆ ಕಸ ಹುಡುಗೋದಾಗಿರ್ಬೋದು, ಕಾಯಿಪಲ್ಯ ಕಟ್ ಮಾಡಿ ಇಟ್ಕೊಂಡು ಕುಕ್ಕರ್ ಇಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಈಗ 1 ಅವರ್ ಇತ್ತು ಟೈಮ್. ಇನ್ನೂ ಹುಡುಗರೆಲ್ಲ ರೆಡಿ ಆಗ್ತಿದ್ರು. ಅಷ್ಟೋ ತನಕ ಸ್ವಲ್ಪ ಸ್ಟಡಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ಈಗ ನಾನು ಬೆಳಿಗ್ಗೆನೇ ಸೈನ್ಸ್ ಸೆಕೆಂಡ್ ಲೆಸನ್ನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಆಲ್ರೆಡಿ ಫಸ್ಟ್ ಲೆಸನ್ದು ನೋಟ್ಸನ್ನು ನಿಮಗೆ ಶೇರ್ ಮಾಡೀನಿ ಟೆಲಿಗ್ರಾಮಲ್ಲಿ, ಹೋಗಿ ಚೆಕ್ ಮಾಡ್ಕೋಬೋದು ನೀವು. ಸೆಕೆಂಡ್ ಲೆಸನ್ ಸ್ಟಾರ್ಟ್ ಮಾಡ್ಕೊಂಡಿನಿ. 9th ತನಕ ನಾನು TET ಓದಬೇಕಾದ್ರೆ ಓದ್ಕೊಂಡಿದ್ದೆ. ಬಟ್ 10th ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಈಗ ಸೈನ್ಸ್ 10th ಕ್ಲಾಸಿಂದು ಫಸ್ಟ್ ಲೆಸನ್ ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಲೆಸನ್ ಓದ್ಕೊಳಾಕ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಅಭ್ಯಾಸಕ್ಕೆ ಕೂಡ್ಬೋದು. ಬಟ್ ನಂದು ಮೆಂಟಾಲಿಟಿ ಹೆಂಗೈತೆ ಅಂತಂದ್ರೆ, ಏನಾದರೂ ಸ್ವಲ್ಪ ಕೆಲಸ ಮಾಡಿಕೊಂಡು ಸ್ಟಡಿ ಕುಂತ್ನಂದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಮನಸ್ಸಿನಾಗ ಕೊರಿತಿರ್ತೈತಿ, ಹೋಗಿ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಹುಡುಗರಿಗೆ ಡಬ್ಬಿ ರೆಡಿ ಮಾಡಬೇಕು ಅಂಥೇಳಿ. ಅದ್ರ ಸಲುವಾಗಿ ಒಂದು 75% ಕೆಲಸ ಮುಗಿಸ್ಕೊಂಡು ಓದ್ಕೋತಾ ಕುಂತೀವಿ ಅಂತಂದ್ರೆ ಹುಡುಗರೆಲ್ಲ ತಮ್ಮ ಸ್ನಾನ ಅದು ಮುಗಿಸ್ಕೊಂಡು ಆದಮೇಲೆ ಅವರಿಗೆಲ್ಲ ಲಾಸ್ಟಲ್ಲಿ ಪಲ್ಯಗಿಲೆ ಎಲ್ಲ ರೆಡಿ ಮಾಡಿಕೊಟ್ಟು ಅವ್ರಿಗೆ ಕಳಿಸಿ ಮತ್ತು ಉಳಿದ ಮನೆ ಕೆಲಸವನ್ನು ಮಾಡಿಕೊಂಡ್ರಾಯ್ತು ಅಂಥೇಳಿ ಸ್ವಲ್ಪ ಮಟ್ಟಿಗೆ ನನ್ನ ಮನೆಯ ಕೆಲಸವನ್ನು ಮುಗಿಸ್ಕೊಂಡು ಈಗ ಸ್ಟಡಿ ಮಾಡೋದಕ್ಕೆ ಕುಂತ್ಕೊಂಡಿನಿ. ಸೈನ್ಸ್ ಸ್ಟಡಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೊಳಾಕ್ತೀನಿ. ಮತ್ತು ನಿಮ್ಗೆ ಸ್ವಲ್ಪ ಹಾರ್ಡ್ ಯಾವ್ದು ಅನ್ನಿಸ್ತದೋ, ಸೈಕಾಲಜಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅದನ್ನು ಬೆಳಿಗ್ಗೆ 1 ಅವರ್ ಅಭ್ಯಾಸ ಮಾಡ್ಕೊಂಬಿಡ್ರಿ. ಬೆಳಿಗ್ಗೆ ಒಂದು 40-45 ನಿಮಿಷ ನಾನು ಸೈನ್ಸನ್ನು ಸ್ಟಡಿ ಮಾಡ್ಕೊಂಡಿನಿ. ಅದಾದಮೇಲೆ ಈಗ ನಾನು ತಗೊಂಡಿರುವಂತಹ ವಿಷಯ ಕಂಪ್ಯೂಟರ್ ತುಂಬಾ ಇಂಪಾರ್ಟೆಂಟ್ ಆದಂಥದ್ದು. ಈಗ CETಗಾಗಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡ್ಕೊಂಡಿರ್ತೀವಿ, ಕನ್ನಡ, ಇಂಗ್ಲೀಷ್, ಸೈಕಾಲಜಿ, ಸೈನ್ಸ್, ಮ್ಯಾಥ್ಸ್. ಬಟ್ ಕಂಪ್ಯೂಟರ್ ಮಾತ್ರ ನಮಗೆ ಹೊಸದು. ಈಗ ಪ್ರಚಲಿತ ಘಟನೆಗಳು ಮತ್ತು ಕಂಪ್ಯೂಟರ್ ಈಗ ಹೊಸ ವಿಷಯಗಳು ನಮಗೀಗ. ಅದನ್ನು ಹೆಚ್ಚು ಟೈಮ್ ಕೊಟ್ಟು ಓದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ ಎಲ್ಲರೂ ಕೂಡ. ಒಂದು 2-3 ಗಂಟೆ ಸ್ವಲ್ಪ ಟೈಮ್ ಸೆಟ್ ಮಾಡಿಕೊಂಡು, ಯಾಕಂದರೆ ಹೊಸದಾಗಿರುವಂತಹ ಸಬ್ಜೆಕ್ಟ್ ಇರೋದ್ರಿಂದ ಒಂದು ಸರ್ತಿ ವಿಡಿಯೋ ಕೇಳಬೇಕಾಗ್ತೈತಿ, ಒಂದು ಸರ್ತಿ ನೋಡ್ಕೋತಾ ನೋಟ್ಸ್ ಮಾಡ್ಕೋಬೇಕಾಗ್ತೈತಿ, ಮತ್ತು ಒಂದು ಸರ್ತಿ ರಿವಿಷನ್ ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ ಟೈಮ್ ಹೆಚ್ಚು ಇದಕ್ಕೆ ಬೇಕಾಗ್ತೈತಿ. ಈಗ ಸಂಜೆ 6:30 ಆಗೈತಿ. ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಈವ್ನಿಂಗಲ್ಲಿ ನಾನು ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಮತ್ತು ಬಹಳಷ್ಟು ಜನ ಕಮೆಂಟ್ಗಳಲ್ಲಿ ಕೇಳಾಗ್ತಿದ್ರಿ, ಕಂಪ್ಯೂಟ್ರಿಗಾಗಿ ಬುಲ್ಬುಲೆ ಸರ್ದು ವಿಡಿಯೋಸ್ಗಳು ಸಾಕಾ, ಮತ್ತೇನಾದರೂ ಬುಕ್ಸ್ ಅದು ಓದ್ಕೋಬೇಕಾ ಅಂಥೇಳಿ. ನಿಮ್ಗೆ ನೋಡ್ಕೊರಿ, ಒಂದು 2-3 ವಿಡಿಯೋಸ್ಗಳನ್ನು ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರಿ.
ಸಿಲೆಬಸ್ ಅಂತೂ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಕೊಂಡೀನಿ. ಆ ಸಿಲೆಬಸ್ನ ಪ್ರಕಾರ ನೀವು ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ಆದಷ್ಟು ಇಂಗ್ಲೀಷ್ ವರ್ಡ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಕನ್ನಡ ಅಂದ್ರೆ ಬೈಲಿಂಗ್ವೆಲ್ ಅಂತೀವಲ್ಲ, ಆ ರೀತಿಯಾಗಿ ನೀವು ಕಂಪ್ಯೂಟ್ರನ್ನು ಸ್ಟಡಿ ಮಾಡೋದು ಒಳ್ಳೆಯದು. ಯಾಕಂದ್ರೆ ಹೆಚ್ಚು ಅಲ್ಲಿ ಕಂಪ್ಯೂಟರ್ನಲ್ಲಿ ಇಂಗ್ಲೀಷ್ ವರ್ಡ್ಸ್ಗಳು ಯೂಸ್ ಆಗೋದ್ರಿಂದ ನೀವು ಇಂಗ್ಲೀಷ್ ಜೊತೆಗೆ ಕನ್ನಡ ಬೈಲಿಂಗ್ವೆಲ್ ಯೂಸ್ ಮಾಡಿಕೊಂಡು ಆ ವಿಡಿಯೋಸ್ಗಳನ್ನು ನೋಡಿಕೊಂಡು ಈಗ ಕನ್ನಡದಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಇರುವಂತಹ ವಿಡಿಯೋಸ್ಗಳೆಲ್ಲವೂ ಕೂಡ ಬೈಲಿಂಗ್ವೆಲ್ಲೇ ಅಂದ್ರೆ ಅಲ್ಲಿರುವಂತಹ ನೋಟ್ಸು ಇಂಗ್ಲೀಷ ಮತ್ತು ಕನ್ನಡದಲ್ಲಿ, ಅದನ್ನು ಇಂಗ್ಲೀಷ ಕನ್ನಡದಲ್ಲಿ ಎರಡರಲ್ಲೂ ಕೂಡ ನಮ್ಗೆ ತಿಳಿಸಿ ಹೇಳ್ಕೊಡ್ತಾರೆ. ಬುಲ್ಬುಲೆ ಸರ್ ಆಗಿರ್ಬೋದು, ಜೋಗ ಸರ್ ಆಗಿರ್ಬೋದು, ಬಹಳಷ್ಟು ಚಾನಲ್ಸ್ಗಳದಾವು. ಮತ್ತು ಇನ್ನೊಂದಿಬ್ರು ಯಾರೋ ಸಜೆಸ್ಟ್ ಮಾಡಿದರು ಸಂಜಯ್ ಸರ್ದು ಅಂಥೇಳಿ, ಬಟ್ ನಾನು ಇನ್ನೂ ನೋಡಿಲ್ಲ. ನೋಡಿಕೊಂಡು ನಿಮ್ಗೆ ಯಾವ ರೀತಿ ಐತಿ ವಿಡಿಯೋಸ್ಗಳಂಥೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗಂತೂ ನಾನು ಸಾಧನಾ ಅಕಾಡೆಮಿ ಇಲ್ಲಾಂದ್ರೆ ಸ್ಪರ್ಧಾ ಲೈನ್ ಅಂತ ಇನ್ನೊಂದು ಚಾನಲ್ ಬರ್ತೈತಿ, ಅಲ್ಲಿನೂ ಸೇಮ್ ಎರಡು ಕಡೆಗೂ ಕೂಡ ಬುಲ್ಬುಲೆ ಸರೇ ಟೀಚ್ ಮಾಡ್ತಾರೆ. ಆ ವಿಡಿಯೋಸ್ಗಳನ್ನು ನೋಡ್ಕೊಳಕ್ತೀನಿ. ಈಗ ನಿಮ್ಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ ನಾನು ಮೈಕ್ರೋಸಾಫ್ಟ ಮತ್ತು ಇನ್ಪುಟ್ ಡಿವೈಸ್ಗಳ ಬಗ್ಗೆ ಸ್ಟಡಿ ಮಾಡಾಕ್ತೀನಿ ಅಂಥೇಳಿ, ಅದನ್ನೇ ಈಗ ನಾನು ಸ್ಟಡಿ ಮಾಡಾಕ್ತಿರೋದು. ಈಗ ನಾನು ಮೈಕ್ರೋಸಾಫ್ಟ್ ಟಾಪಿಕ್ ತೊಗೊಂಡಿನಿ. ಅದರಲ್ಲಿ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್. ನೀವು ಸಿಲೆಬಸ್ನ ಪ್ರಕಾರ ಟಾಪಿಕ್ಗಳನ್ನು ಸರ್ಚ್ ಮಾಡಿಕೊಂಡು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನಾನು ಕೂಡ ನಾನು ನೋಟ್ಸ್ ಮಾಡ್ಕೊಂಡಿರುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಯಾವ ರೀತಿಯಾಗಿ ನಾನು ನೋಟ್ಸ್ ಮಾಡ್ಕೊಂಡಿನಿ ಅಂಥೇಳಿ. ಬಟ್ ನಿಮಗೆ ಯಾವ ರೀತಿ ಯೂಸ್ ಆಗ್ತದೋ ಇಲ್ಲ ಗೊತ್ತಿಲ್ಲ, ಶೇರ್ ಅಂತೂ ಮಾಡಿರ್ತೀನಿ, ನೀವು ನೋಡ್ಕೊಳ್ಬೋದು. ಇನ್ನೂ ಪೂರ್ತಿಯಾಗಿ ಆಗಿಲ್ಲ. ಆದ ತಕ್ಷಣ ಒಂದೊಂದು ಟಾಪಿಕ್ ಮುಗಿದ ತಕ್ಷಣ ನಾನು ಶೇರ್ ಮಾಡಿರ್ತೀನಿ. ಈ ರೀತಿಯಾಗಿ ನನ್ನ ಕಂಪ್ಯೂಟರ್ ಅವೇರ್ನೆಸ್ ಸ್ಟಡಿ ಸ್ಟಾರ್ಟ್ ಮಾಡ್ಕೊಂಡಿನಿ. ಈ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗ್ತಾವು ಅಂತ ಅಂದ್ಕೊಂಡಿನಿ. ಪೂರ್ತಿಯಾಗಿ ಇನ್ನೂ ಸ್ಟಡಿ ಸ್ಟಾರ್ಟ್ ಆಗಿಲ್ಲ. ಈಗ 3-4 ತಾಸು ಅಷ್ಟೇ ನನ್ನ ಸ್ಟಡಿ ರೊಟೀನ್ ಸ್ಟಾರ್ಟ್ ಆಗೈತಿ. ಇನ್ನು ನಾವು ಡೈಲಿ ಎಟ್ಲೀಸ್ಟ್ ಮನೆ ಕೆಲಸದೊಂದಿಗೆ 5-6 ಗಂಟೆ ಅಟ್ಲೀಸ್ಟ್ ಇದು ಮ್ಯಾಕ್ಸಿಮಮ್ ಅಂದರೆ 7-8 ತಾಸು ನಾವು ಸ್ಟಡಿ ಮಾಡಲೇಬೇಕು. ಯಾಕಂದ್ರೆ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ಫಾಸ್ಟಾಗಿ ಪ್ರೊಸೆಸ್ ನಡಿಲಾಗ್ತೈತಿ ಅಂತ ಹೇಳಿ ಬಹಳಷ್ಟು ಚಾನಲ್ಸ್ಗಳಿಂದ ತಿಳಿದಿರ್ಬೇಕು ನಿಮಗೆ. ಸಿ ಇ ಟಿಗಾಗಿ ಹೆಚ್ಚು ತ್ವರಿತವಾಗಿ ಪ್ರೊಸೆಸ್ ನಡಿಲಾಗ್ತದಂಥೇಳಿ, ಅದಕ್ಕೋಸ್ಕರ ನಾವು ಕೂಡ ನಮ್ಮ ಅಭ್ಯಾಸವನ್ನು ಫಾಸ್ಟಾಗಿ ಮಾಡ್ಕೋಬೇಕು. ಹೆಚ್ಚು ಟೈಮನ್ನು ಅಭ್ಯಾಸಕ್ಕೆ ಕೊಡಬೇಕು. ಕೆಲಸ ಅಂತ ಕೂತ್ಕೊಂಡ್ರೆ ನಮ್ಮ ಅಭ್ಯಾಸ ಆಗಂಗಿಲ್ಲ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿನೇ ಹೇಳಿದ್ದೆ, ಟಿ ಇ ಟಿ ಸ್ಟಡಿ ರೊಟೀನಲ್ಲಿ ಹೇಳಿದ್ದೆ. ಸ್ವಲ್ಪ ಅವು ಇವು ಹತ್ತಿಡೋದಾಗಿರ್ಬೋದು, ಅವುಗಳನ್ನೆಲ್ಲ ನಾವು ಬದಿಗಿಟ್ಟು ಹೆಚ್ಚು ಫೋಕಸ್ ಆನ್ ನಮ್ಮ ಸ್ಟಡಿ ಮೇಲೆ ಇರಬೇಕು ಅಂಥೇಳಿ. ಮತ್ತು ನೀವೇನಾದರೂ ಹಂಗೆ ಬಟ್ಟೆ ಮಡ್ಚೋದಾಗಿರ್ಬೋದು, ಈ ರೀತಿ ಕೆಲಸಗಳನ್ನು ಮಾಡ್ಕೊಳಕ್ತಿದ್ರಿ ಅಂತಂದ್ರೆ ಆವಾಗೂ ಕೂಡ ಬ್ಲೂಟೂತ್ ಹಾಕ್ಕೊಂಡು ನೀವು ರಿವಿಷನ್ ಪಾರ್ಟ್ಸ್ಗಳನ್ನು ನೋಡ್ಕೊತ ಹೋಗ್ರಿ. ಯಾರು ಈ ಮನೆಯಲ್ಲಿ ಇರಲಿಲ್ಲ, ಗದ್ದಲಿ ಇರಲಿಲ್ಲ ಅಂತಂದ್ರೆ ಓಪನ್ ಸ್ಪೀಕರ್ ಇಟ್ಟೆ ನೀವು ಅಭ್ಯಾಸ ಮಾಡ್ಕೊರಿ. ಹೆಚ್ಚು ಬ್ಲೂಟೂತ್ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ನನಗೆ ಲಾಸ್ಟ್ ಟಿ ಇ ಟಿಯಲ್ಲಿ ಬ್ಲೂಟೂತ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹೆಡೇಕ್ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಎಲ್ಲರೂ ಮನೆಯಲ್ಲಿ ಇದ್ದು ಗದ್ದಲ ಇತ್ತು ಅಂತಂದ್ರೆ, ನಿಮಗೆ ಅನ್ಕಂಫರ್ಟ್ ಫೀಲ್ ಆಗಕತ್ತಿತ್ತು ಸ್ಟಡಿ ಮಾಡೋದಕ್ಕೆ ಅಂತಂದಾಗ ಮಾತ್ರ ನೀವು ಬ್ಲೂಟೂತನ್ನು ಯೂಸ್ ಮಾಡ್ಕೋರಿ. ಸೈಲೆಂಟಾಗಿತ್ತು ವಾತಾವರಣ ಅಂತಂದ್ರೆ ಆದಷ್ಟು ಓಪನ್ ಸ್ಪೀಕರ್ ಇಟ್ಟು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ಮತ್ತು ಕಂಪ್ಯೂಟ್ರಿಗಾಗಿ ನಾನು ಒಂದು ಬುಕ್ಕನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ನೋಡಬೇಕು ಯಾವುದು ಸರಿಯಾಗಿದೆಯೋ ಕರೆಕ್ಟಾಗೈತೆಯೋ ನೋಡಿಕೊಂಡು ನಾನು ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿ ಅದರ ಪ್ರಕಾರ ನಿಮಗೂ ಕೂಡ ಅದನ್ನು ನೋಡಿಕೊಂಡು ಹೇಳ್ತೀನಿ ಯಾವುದು ಚಲೋ ಐತೆ ಇಲ್ಲ ಅಂತೇಳಿ. ನಾನು ಆದಷ್ಟು ಬುಲ್ಬುಲೆ ಸರ್ದೇ ತೊಗೋಬೇಕು ಅಂತ ಅಂದ್ಕೊಂಡಿನಿ. ಸಿಕ್ಕರೆ ಚಲೋ ಆಯಿತು ಇಲ್ಲಿ ಲೋಕಲ್ ಗುಲ್ಬರ್ಗಾದಲ್ಲಿ. ಬಟ್ ಸಿಗಲಿಲ್ಲ ಅಂದ್ರೆ ಬೇರೆ ಯಾವುದಾದ್ರೂ ಆಥರ್ದು ನೋಡಿಕೊಂಡು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಬೆಳಿಗ್ಗೆ ಸೈನ್ಸ್ ಆಯಿತು, ಈಗ ಕಂಪ್ಯೂಟ್ರ್ ಆಯಿತು, ಮತ್ತು ಲೇಟ್ ನೈಟಲ್ಲಿ ನಾನು ಸ್ವಲ್ಪ ಸೈಕಾಲಜಿ ಸ್ಟಡಿ ಮಾಡಿಕೊಂಡೆ. ಫಸ್ಟ್ ಲೆಸನ್ನಲ್ಲೇ ಕೆಲವೊಂದಿಷ್ಟು ಅಂದರೆ ಬುಕ್ನಲ್ಲಿ ಇರಲಾರ್ದಂತಹ ಪಾಯಿಂಟ್ಸ್ಗಳು ಯಾವುದಾದ್ರು ಇತ್ತಂತಂದ್ರೆ ಅದನ್ನು ನಾನು
ಪಾಯಿಂಟ್ ಔಟ್ ಮಾಡ್ಕೊಳಕ್ತೀನಿ. ಮತ್ತು ಶಾರ್ಟ್ ನೋಟ್ ಥರ ಅಂದ್ರೆ ಇನ್ನೊಮ್ಮೆ ನಾವು ರಿವಿಷನ್ ಮಾಡ್ಕೋಬೇಕಾದ್ರೆ ಈ ಪ್ರತಿಯೊಂದು ವರ್ಡ್ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಮಗೆ ನೆನಪಾಗಬೇಕು, ಆ ರೀತಿಯಾಗಿ ನೋಟ್ಸ್ ಮಾಡ್ಕೊಳಕ್ತೀನಿ. ಪೂರ್ತಿ ಡೀಟೇಲ್ ಆಗಿ ಅಲ್ಲ, ಆಲ್ರೆಡಿ ನನ್ನ ಹತ್ರ ವಾಮದೇವ್ಪುರ ಪುಸ್ತಕ ಇರೋದ್ರಿಂದ ಟಿ ಇ ಟಿಗೂ ಕೂಡ ಅದನ್ನೇ ಓದ್ಕೊಂಡೀನಿ. ಅದನ್ನು ಜಸ್ಟ್ ಇನ್ಮೇಲಿಂದ ರಿವಿಷನ್ ಮಾಡ್ಕೋತಾ ಹೋಗೋದು, ಯಾವುದೇ ರೀತಿಯಾದಂತಹ ಸ್ಟಡಿ ಇಲ್ಲ. ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಡಿಟೇಲ್ ರಿವಿಷನ್ ಮಾಡ್ಕೋತಾ ಹೋಗಬೇಕು ಅಂಥೇಳಿ ಬುಕ್ಸ್ ಓದೋದಾಗಿರ್ಬೋದು, ವಿಡಿಯೋಸ್ಗಳನ್ನು ನೋಡಿಕೊಂಡು ಮತ್ತು ಕ್ವೆಶನ್ ಆನ್ಸರ್ಸ್ಗಳನ್ನು ನೋಡಿಕೊಂಡು ನಮ್ಮನ್ನು ನಾವೇ ಮೌಲ್ಯಮಾಪನ ಮಾಡ್ಕೋತಾ ಯಾವ ಟಾಪಿಕ್ ನಮಗೆ ಬರಲ್ಲ ಅದನ್ನು ಮತ್ತೆ ಹೆಚ್ಚು ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು. ಈ ರೀತಿಯಾಗಿ ರಿವಿಷನ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತು 3 ಸಬ್ಜೆಕ್ಟ್ಗಳ ಅಭ್ಯಾಸ ಮಾಡ್ಕೊಂಡಿನಿ. ಬೆಳಿಗ್ಗೆ ಸೈನ್ಸ್, ಸಾಯಂಕಾಲ ಕಂಪ್ಯೂಟ್ರ್ ಮತ್ತು ಲೇಟ್ ನೈಟಲ್ಲಿ ಸೈಕಾಲಜಿಯನ್ನು ಸ್ಟಡಿ ಮಾಡ್ಕೊಂಡಿನಿ. ಇನ್ನೂ ಹೆಚ್ಚು ಟೈಮ್ ಅಭ್ಯಾಸ ಮಾಡಬೇಕು ನಾವು. ಇನ್ಮೇಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದ.